ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ಬೋಲಾರಿ ಏರ್ ಬೇಸ್ಗೆ ಭಾರತ ಮರ್ಮಾಘಾತ ಕೊಟ್ಟಿದೆ. ಭಾರತದ ಬಾಂಬ್ ದಾಳಿಗೆ 50ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ವಾಯುಪಡೆಯ ಪ್ರಮುಖರನ್ನೇ ಗುರಿಯಾಗಿಸಿ ದಾಳಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್, 4 ವಾಯುಪಡೆಯ ಸಿಬ್ಬಂದಿ ಸೇರಿ ಹಲವರ ಹತ್ಯೆಯಾಗಿದೆ. ದಾಳಿಯಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಸ್ಮ ಆಗಿದೆ. ಪಾಕಿಸ್ತಾನದ ಬೋಲಾರಿ ಏರ್ಬೇಸ್ಗೆ ಭಾರತ ದೊಡ್ಡ ಏಟನ್ನೇ ಕೊಟ್ಟಿದೆ. ಬಾಂಬ್ ದಾಳಿಗೆ 50ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಪಾಕ್ ವಾಯುಪಡೆಯ ಪ್ರಮುಖರನ್ನೇ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಇದರಲ್ಲಿ ಪಾಕಿಸ್ತಾನದ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್ ಹಾಗೆ 4 ವಾಯುಪಡೆಯ ಸಿಬ್ಬಂದಿ ಸೇರಿ ಹಲವರನ್ನ ಹತ್ಯೆ ಮಾಡಲಾಗಿದೆ. ದಾಳಿಯಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಸ್ಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಿರೀಶ್ ಲಿಂಗಣ್ಣ ಅವರೇ, ಈ ರೀತಿಯಾದಂತಹ ಪ್ರಿಸೈಸ್ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಈ ಬ್ಲೂ ಪ್ರಿಂಟ್ಗಳು, ಅದಕ್ಕೆ ಬೇಕಿರುವಂತಹ ಪೂರ್ವ ತಯಾರಿಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಅನ್ಸುತ್ತೆ. ನಾವು ಗಮನಿಸ್ತಾ ಇದ್ವಿ ಏರ್ ಬೇಸ್ ಗಳನ್ನ ಯಾವ ರೀತಿಯಾಗಿ ನಾಶ ಮಾಡಲಾಗಿದೆ ಅನ್ನೋದಾಗಿ. ಇನ್ನು ಇದೇ ಒಂದು ದಾಳಿಯಲ್ಲಿ 4 ವಾಯುಪಡೆಯ ಸಿಬ್ಬಂದಿ ಸೇರಿ ಹಲವರ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್ ಸೇರಿದಂತೆ 4 ವಾಯುಪಡೆಯ ಸಿಬ್ಬಂದಿ ಹತ್ಯೆಯಾಗಿರೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಬೋಲಾರಿ ಏರ್ ಬೇಸ್ಗೆ ಭಾರತ ದೊಡ್ಡ ಮರ್ಮಾಘಾತವನ್ನು ನೀಡಿದೆ. 11 ಏರ್ ಬೇಸ್ ಮೇಲೆ ಪ್ರಿಸೈಸ್ ಅಟ್ಯಾಕ್ ಅನ್ನು ಮಾಡಿದೆ ಭಾರತ. ಅದರಲ್ಲಿ EWS ಸಿಸ್ಟಮ್ಗಳು ಸೇರಿದಂತೆ ರಡಾರ್ ಸಿಸ್ಟಮ್ಗಳನ್ನ ಹೊಡೆದುರುಳಿಸಿರೋದು. ಭಾರತದ ದಾಳಿಗೆ 50ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ. ಜೊತೆಗೆ 4 ವಾಯುಪಡೆಯ ಸಿಬ್ಬಂದಿ ಸೇರಿ ಹಲವರ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಕೂಡ ಸುಟ್ಟು ಭಸ್ಮ ಆಗಿದೆ ಈ ದಾಳಿಯಲ್ಲಿ. ಯೋಚನೆ ಮಾಡಬೇಕು ಪಾಕಿಸ್ತಾನ ಮುಂದೊಂದಿನ. ಪಾಕಿಸ್ತಾನ ಭಾರತೀಯ ಸೇನೆ ಕೊಟ್ಟಂತ ಹೊಡೆತಕ್ಕೆ ಪಾಕ್ ತತ್ತರಿಸಿ ಹೋಗಿದೆ. ಕೇವಲ 3 ಗಂಟೆಗಳಲ್ಲಿ ಪಾಕ್ನ 11 ಏರ್ ಬೇಸ್ ಧ್ವಂಸವಾಗಿದೆ. ಭಾರತೀಯ ವಾಯುಸೇನೆಯಿಂದ ಪಕ್ಕಾ ಟಾರ್ಗೆಟ್ ಇದು. ಪಾಕ್ ಸೇನೆಯ ಬೆನ್ನು ಮೂಳೆ ಮುರಿದಿದೆ ಭಾರತದ ಸೇನೆ. ಟಾರ್ಗೆಟ್ ಮಾಡಿರುವಂತಹ ಎಲ್ಲಾ ಏರ್ ಬೇಸ್ಗಳು ಕೂಡ ಧ್ವಂಸವಾಗಿದೆ. ಡ್ರೋನ್ ಮಿಸೈಲ್ ಅನ್ನ ಉಡಾಯಿಸೋ ಕೇಂದ್ರಗಳೇ ಛಿದ್ರವಾಗಿದೆ. ಎಲ್ಲಿಂದ ಅಟ್ಯಾಕ್ ಅನ್ನ ಮಾಡ್ತಾ ಇದ್ರು ಅದಕ್ಕಿದ್ದಂತ ಬೇಸ್ ಅನ್ನೇ ಒಡೆದು ಹಾಕ್ಬಿಟ್ಟಿದೆ ಭಾರತ. ಡ್ರೋನ್ ಆಗಿ ಮಿಸೈಲ್ ಲಾಂಚ್ ಆಗ್ತಾ ಇತ್ತು, ಇಲ್ಲಿಂದ ಕೇಂದ್ರಗಳನ್ನೇ ಛಿದ್ರ ಮಾಡಿದೆ. ಟಾರ್ಗೆಟ್ ಮಾಡಿ ಎಲ್ಲಾ ಏರ್ ಬೇಸ್ಗಳು ಕೂಡ ಧ್ವಂಸವಾಗಿದೆ.